ಚಿಂತಾಮಣಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತಹ ನಮ್ಮ ಗೌತಮ್ ಅವರು ಮೂರು ಕ್ಷೇತ್ರಕ್ಕೆ ಬಂದಿದ್ದಾರೆ, ಅದು ಚಿಂತಾಮಣಿಗೆ ಬಂದಿದ್ದಾರೆ. ನೀವು ಹೇಗೆ ನಮ್ಮ ಸುಧಾಕರ್ ಸರ್ ಅವರನ್ನ ನಾವೆಲ್ಲ ಎಷ್ಟು ಧೈರ್ಯದಿಂದ ಎಷ್ಟು ಉತ್ಸಾಹದಿಂದ ಅವರನ್ನ ನಾವು ಗೆಲ್ಲಿಸಿ ನಾವು ಮತ್ತು ಜಯಶೀಲರನ್ನಾಗಿ ಮಾಡಿಸ್ಕೊಂಡು ಬಂದಿದ್ದೀವೋ ಅದೇ ರೀತಿ ನಮ್ಮ ಅಭ್ಯರ್ಥಿಯಾದಂಥ ಗೌತಮ್ ಅವರು ಸಹ ಕೂಡ ಲೋಕಸಭೆಗೆ ಮೆಂಬರ್ ಆಗಿ ಮಾಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ನಿಮಗೆಲ್ಲರಿಗೂ ತಿಳಿದಿದೆ, ಈಗಾಗಲೇ ಮಹಿಳೆಯರ ಮೇಲೆ ನಡೀತಾ ಇರುವಂತ ಒಂದು ದೌರ್ಜನ್ಯ. ಕಾಂಗ್ರೆಸ್ ಸರ್ಕಾರ ಏನು 5 ಗ್ಯಾರಂಟಿಗಳನ್ನ ಕೊಟ್ಟಿದೆಯೋ ಆ ಗ್ಯಾರಂಟಿಗಳನ್ನ ಎಷ್ಟು ಹೀನಾಯವಾಗಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಮಹಿಳೆಯರನ್ನ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಹೇಗಂದ್ರೆ ಹಾಗೆ ಮಾತಾಡ್ತಾ ಇದ್ದಾರೆ. ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ 2 ದಿನಗಳ ಹಿಂದೆ ನಾವು ಮಹಿಳೆಯರೆಲ್ಲರೂ ನಾವು ಒಂದು ಸ್ಟ್ರೈಕ್ ಅನ್ನು ಮಾಡ್ತೀವಿ, ಪ್ರೊಟೆಸ್ಟ್ ಅನ್ನು ಮಾಡ್ತೀವಿ. ಅದು ಕುಮಾರಸ್ವಾಮಿ ಅವರ ವಿರುದ್ಧ. ಅವ್ರು ಏನ್ ಹೇಳಿದ್ದಾರೆ, ನಾವು ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂತ 2,000 ರೂಪಾಯಿ ಗ್ಯಾರಂಟಿ ಏನಿದೆ ಅದರಿಂದ ಮಹಿಳೆಯರು ದಾರಿ ತಪ್ಪಿದ್ದಾರೆ ಅಂತ ಹೇಳಿ ಆ ಒಂದು ಏನು ಮಾತಿದೆಯೋ ಆ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂತ ಗ್ಯಾರಂಟಿಯನ್ನ ಎಲ್ಲ ಅವರು ತುಳಿಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ. ಆದ್ರಿಂದ ನೀವು ಮಹಿಳೆಯರು ಇದನ್ನೆಲ್ಲ ಮನದಟ್ಟು ಮಾಡ್ಕೊಳ್ಬೇಕಾಗತ್ತೆ. ಕೊಟ್ಟಿರುವಂತ 5 ಗ್ಯಾರಂಟಿ ಸಾಕು ಪ್ರತಿಯೊಬ್ಬ ಪ್ರಜೆಗಳು ಇವತ್ತು ಉಪಯೋಗಿಸ್ಕೊಳ್ತಾ ಇದ್ದೀರಾ. ಆ ಒಂದು ಉಪಯೋಗ ಅದು ಒಂದು ಒಳ್ಳೆ ಒಂದು ಉದ್ದೇಶದಿಂದ ಆಗಿರ್ಬೇಕಾದ್ರೆ ಕಾಂಗ್ರೆಸ್ ಸರ್ಕಾರವನ್ನ ಕಾಂಗ್ರೆಸ್ ಪಾರ್ಟಿನ ನೀವು ಗೆಲ್ಲಿಸಲೇಬೇಕಾಗತ್ತೆ. ಗೌತಮ್ ಅವರಿಗೆ ಪ್ರತಿಯೊಬ್ಬರು ಸಹ ಕೂಡ ವೋಟ್ ಮಾಡಬೇಕು, ನೀವು ಮಾಡಬೇಕು, ಪ್ರತಿಯೊಬ್ಬರಿಗೂ ಸಹ ಕೂಡ ಹೇಳಬೇಕು. ಇಲ್ಲದೆ ಹೋದ್ರೆ ಇರುವಂತ 5 ಗ್ಯಾರಂಟಿಗಳು ಸಹ ಕೂಡ ನಮಗೆ ಯಾವುದೂ ಬರೋದಿಲ್ಲ. ಏನಾದ್ರೂ ಬಿಜೆಪಿ ಸರ್ಕಾರ ಆಗಿರ್ಬೋದು ಅಥವಾ JDS ಸರ್ಕಾರ ಆಗಿರ್ಬೋದು. ಡೆಂಟಿಸ್ಟ್, ಡಾಕ್ಟರ್. ನನ್ನ ಮಗ ಇಂಜಿನಿಯರಿಂಗ್ ಓದ್ತಾವನೆ, ಮಗಳು ಸೆಕೆಂಡ್ PUC ಓದ್ತಾಳೆ. ಇದು ನನ್ನ ಕುಟುಂಬದ ಪರಿಚಯ. ನಮ್ಮ ಇಬ್ಬರು ಸಿಸ್ಟರ್ಸ್ನ ಒಬ್ಬರನ್ನ ಶ್ರೀನಿವಾಸಪುರಕ್ಕೆ, ಒಬ್ಬರನ್ನ ಕೋಲಾರ ಕೊಟ್ಟಿವಿ. ನಮ್ಮ ತಾಯಿ ಸ್ವಂತ ಊರು ಚಿಂತಾಮಣಿ. ಇದಿಷ್ಟು ನನ್ನ ಕುಟುಂಬದ ಪರಿಚಯ. ನಾನು NSU ಅಂದರೆ ಸ್ಟೂಡೆಂಟ್ ಯೂನಿಯನ್ ಆಫ್ ಕಾಂಗ್ರೆಸ್ ಏನಿತ್ತು, ಸಲೀಂ ಅಹಮದ್ ಅವರು ನನ್ನನ್ನು NSU ಸೇರಿಸಿದರು. ತದನಂತರ ನಾನು ಜಿಲ್ಲಾ ಯುವ ಕಾಂಗ್ರೆಸ್ನಲ್ಲಿ ಕಾರ್ಯದರ್ಶಿಯಾಗಿ, ಸ್ಟೇಟ್ ಯೂತ್ ಕಾಂಗ್ರೆಸ್ನಲ್ಲಿ ಕಾರ್ಯದರ್ಶಿಯಾಗಿ, ಮತ್ತು ದಿನೇಶ್ ಗುಂಡ್ರಾವ್ ಕಮಿಟಿಯಲ್ಲಿ ಕೆಲಸ ಮಾಡಿದ್ದೆ. ನಂತರ ಕೃಷ್ಣ ಬೈರೇಗೌಡರ ಕಮಿಟಿಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ ಹ್ಯಾಂಡಲ್ ಮಾಡ್ತಾ ಇದ್ದೆ. ನಂತರ G. ಪರಮೇಶ್ವರರ ಅಧ್ಯಕ್ಷತೆಯಲ್ಲಿ ನಾನು ಅವ್ರ ಕಮಿಟಿಯಲ್ಲಿ ಕೂಡ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡಿ 10 ವರ್ಷದ ಗುಲ್ಬರ್ಗ, ಯಾದಗಿರಿ ಈ ಭಾಗದಲ್ಲಿ ಕೆಲಸ ಮಾಡಿದ್ದೆ. ಇಲ್ಲಿಂದ ಅಷ್ಟು ದೂರ ಹಾಕಿದಾಗ ನಾನು ಏನು ಬೇಜಾರು ಮಾಡ್ಕೊಳ್ಳಿಲ್ಲ. ನಾನು ಬೆಂಗಳೂರಿನವನು, ನಾನು ತಗೊಳ್ಳೋ ಗುಲ್ಬರ್ಗ, ಯಾದಗಿರಿಗೆ ಇನ್ಚಾರ್ಜ್ ಹಾಕಿದ್ರು. ನಾನೇನು ಬೇಜಾರು ಮಾಡ್ಕೊಂಡು 10 ವರ್ಷ ಆ ಭಾಗದಲ್ಲಿ ಇಡೀ ಬಳ್ಳಾರಿ, ಕಲ್ಯಾಣ ಕಡೆ ಎಲ್ಲ ಕೆಲಸ ಮಾಡ್ಕೊಂಡ್ಬಂದೆ. ನನ್ನ ಕೆಲಸಕ್ಕೆ ಮೆಚ್ಚಿ DK ಶಿವಕುಮಾರ್ ಅವರು ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಮೇಲೆ ಅವರು ನನ್ನನ್ನು ಬೆಂಗಳೂರು ನಗರ ಕೇಂದ್ರ ಜಿಲ್ಲೆಗೆ ಅಧ್ಯಕ್ಷನಾಗಿ ಮಾಡಿದ್ರು. ಇದಿಷ್ಟು ನನ್ನ ಆರ್ಗನೈಸೇಷನ್ ಪರಿಚಯ. ನನ್ನ ಇಂಡಿಯನ್ ಏರ್ಲೈನ್ಸ್ ಇತ್ತು, ಈ ರೀತಿ ನಮ್ಮ ITI ಇತ್ತು, BSNL ಇತ್ತು. BSNL ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತಿತ್ತು. ಈ ರೀತಿ ಹಲವಾರು ಸಂಸ್ಥೆಗಳು, HMT, ಬೆಮೆಲ್ಲು, ಈ ರೀತಿ ಬಹಳಷ್ಟು ಇವತ್ತು ಸಂಸ್ಥೆಗಳು, ಹೋಟೆಲ್ಗಳು, ಮತ್ತೊಂದು ಮಗದೊಂದು ಎಲ್ಲ ಪಬ್ಲಿಕ್ ಸೆಕ್ಟರಲ್ಲಿ ಇತ್ತು. ಅಂದರೆ ಸರ್ಕಾರಿ ಸ್ವಾಮ್ಯದಲ್ಲಿ, ಸರ್ಕಾರದ ಆಧೀನದಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಭೂಮಿಗಳ ಮೇಲೆ ಇವೆಲ್ಲ ಇತ್ತು. ಈ 10 ವರ್ಷದಲ್ಲಿ ಎಷ್ಟೆಷ್ಟನ್ನು ಮಾರಾಟ ಮಾಡಿದ್ದಾರೆ, ಎಷ್ಟೆಷ್ಟು ಯಾರ್ಯಾರ ಕೈಗೆ ಹೋಗಿದೆ. ಇದೇ 2014ಕ್ಕಿಂತ ಮುಂಚಿತವಾಗಿ ಅಂಬಾನಿಯವರ ಆದಾಯ ಎಷ್ಟಿತ್ತು, ಅದಾನಿಯವರ ಆದಾಯ ಎಷ್ಟಿತ್ತು, ಈಗ 10 ವರ್ಷದಲ್ಲಿ ಎಷ್ಟು ಆದಾಯ ಆಗಿದೆ ಅವ್ರದ್ದು. ಪ್ರಪಂಚದಲ್ಲೇ ಶ್ರೀಮಂತರು ಆಗಿರ್ತಕ್ಕಂಥದ್ದಕ್ಕೆ ಏನು ಕಾರಣ? ಎಷ್ಟೆಷ್ಟು ಏರ್ಪೋರ್ಟ್ಗಳನ್ನು ಅವ್ರಿಗೆ ಮಾರಿದ್ದೀರಾ, ಎಷ್ಟೆಷ್ಟು ಬಂದರುಗಳನ್ನು ಅವ್ರಿಗೆ ಮಾರಿದ್ದೀರಾ. ಸುಮ್ಮನೆ ಆಯ್ತಾ? ಇವತ್ತು ಬಡವರ ಜಮೀನನ್ನ ಇವತ್ತು ಸ್ವಾಧೀನ ಮಾಡಿಕೊಂಡು ಕಟ್ಟಿರ್ತಕ್ಕಂಥ ಸಂಸ್ಥೆಗಳು, ಈ ಜಮೀನುಗಳೆಲ್ಲ ಇವತ್ತು ಖಾಸಗಿಯವ್ರಿಗೆ ಕೊಟ್ಬಿಟ್ರಲ್ಲ. ಏನ್ ಮಾಡಿಕೊಟ್ಟಿದ್ದೀರಾ ನೀವು ಈ ದೇಶವನ್ನ? ಏನು ಬ್ರಿಟಿಷರು ಈ ದೇಶಕ್ಕೆ ಬಂದರು, ಈಸ್ಟ್ ಇಂಡಿಯಾ ಕಂಪನಿ ಕಟ್ಕೊಂಡು, ನಂತರ ಈ ದೇಶವನ್ನ ತಮ್ಮ ಹತೋಟಿಗೆ ತಗೊಂಡ್ರು. ಇವತ್ತು ಮುಂದೆ ಬಹುಶಃ ನಮ್ಮ ಮಕ್ಕಳಿಗೆ ಕಾದಿದೆ. ಬಹುಶಃ ಇದೇ ರೀತಿ BJP ಸರ್ಕಾರವನ್ನು ನಾವು ಮುಂದುವರಿಸಿದ್ರೆ ನಮ್ಮ ಮಕ್ಕಳು ಬಹುಶಃ ಖಾಸಗಿ ಅವರ ಕೈಗೆ ಸಿಕ್ಕಾಕೊಳ್ತಕ್ಕಂಥದ್ದಾಗುತ್ತೆ. ಇಂದಿರಾ ಗಾಂಧಿ ಅವರು ಮಾಡಿದಂಥ ತೀರ್ಮಾನ, ಈ ದೇಶದಲ್ಲಿರ್ತಕ್ಕಂಥ ಬ್ಯಾಂಕ್ಗಳನ್ನ ರಾಷ್ಟ್ರೀಕೃತ ಮಾಡಿದ್ರು. ಆ ಬ್ಯಾಂಕ್ಗಳಲ್ಲಿ ಜನರಿಗೆ ಲೋನ್ ಸಿಗುವಂತ ಇರ್ತಕ್ಕಂಥ
ದೊಡ್ಡ ಪ್ರಪಂಚದಲ್ಲೇ ದೊಡ್ಡ ಒಂದು ರೈಲ್ವೆ ಜಾಲ ಇವತ್ತು, ಅಂದ್ರೆ ನೆಟ್ವರ್ಕ್ ಅಂತ ಹೇಳ್ತೀವಿ, ರೈಲ್ವೆ ನೆಟ್ವರ್ಕ್. ಇಡೀ ಪ್ರಪಂಚದಲ್ಲಿ ಇಷ್ಟು ದೊಡ್ಡ ನೆಟ್ವರ್ಕ್ ಇಲ್ಲ, ರೈಲ್ವೆ ನೆಟ್ವರ್ಕ್ ನರೇಂದ್ರ ಮೋದಿ ಅವರು ಮಾಡಿದ್ದ. 1947ನೇ ಇಸ್ವಿಯಿಂದ ಏನೋ ಒಂದು ರೈಲು ಸಂಪರ್ಕವನ್ನ ಪ್ರತಿಯೊಂದು ಊರಿಗೆ ಮಾಡ್ತಕ್ಕಂಥದ್ದು ನಿಮಗೆ ಗೊತ್ತಿದೆ. ಬಹುಶಃ ಬ್ರಿಟಿಷ್ ಕಾಲದಲ್ಲೇ ಚಿಂತಾಮಣಿಗೆ ರೈಲಿತ್ತು, ನಿಂತೋಯ್ತು ಬಹಳ ವರ್ಷ ಆದ್ಮೇಲೆ, ಆಮೇಲೆ ಮತ್ತೆ ಪ್ರಾರಂಭ ಆಗಿದೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಒಂದು ರೈಲ್ವೆ ಸಂಪರ್ಕಗಳನ್ನ ಮಾಡಿದ ಮೇಲೆ ಈಗ ನರೇಂದ್ರ ಮೋದಿ ಅವರು ಹೇಳ್ತಾರೆ ವಂದೇ ಭಾರತ್ ಟ್ರೈನು ಕ್ರಾಂತಿಕಾರಿ ಬದಲಾವಣೆ ತಂದ್ಬಿಟ್ವಿ ರೈಲ್ವೆ ಅಂತ. ನಾನು ಹೇಳಿದ್ನಲ್ಲ, ಮೊಸಾಯಿಕ್ ಫ್ಲೋರಿಂಗ್ ಇಂದ ಇವತ್ತು ಆಯ್ತು. ನೀವು ರೈಲ್ ಪಟ್ಟೆಗಳೇ ಹಾಕ್ತಾ ಇದ್ದಿದ್ರೆ ನೀವು ವಂದೇ ಭಾರತ್ ಟ್ರೈನ್ ಓಡಿಸ್ತಿದ್ರಾ? ಕಾಂಗ್ರೆಸ್ ಪಕ್ಷ ರೈಲ್ ಪಟ್ಟಿ ಹಾಕಿಲ್ಲ ಅಂದ್ರೆ ಓಡ್ತಾ ಇತ್ತ ನಿಮ್ಮ ರೈಲು? ಗಾಳಿಯಲ್ಲಿ ಏನು ಇವತ್ತು ಜನರಿಗೆ 10 ವರ್ಷದಿಂದ ಯಾಮಾರಿಸ್ಕೊಂಡು ರೈಲ್ ಬಿಟ್ಕೊಂಡು ಬಂದ್ರಲ್ಲ, ಹಂಗೆ ಬಿಡಕ್ಕೆ ಆಗ್ತಿತ್ತ? ಸ್ವಲ್ಪ ಈ ಮಾತಾಡುವಂಥ ಸಂದರ್ಭದಲ್ಲಿ ಬಹಳ ಜವಾಬ್ದಾರಿಯುತವಾಗಿ ಮಾತಾಡಬೇಕು. ಜನ ನಾನು ಏನು ಹೇಳಿದ್ರು ಕೇಳ್ತಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಮಾತಾಡುವಂಥದ್ದು ಒಳ್ಳೆಯದಲ್ಲ. ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷದ ಕೊಡುಗೆ ಬಹಳ ಮಹತ್ತರವಾಗಿರ್ತಕ್ಕಂಥದ್ದು. ಈ ದೇಶದ